ಇವತ್ತಿನಿಂದ ಪ್ರತಿದಿನ ಸಂಜೆ 4 ಗಂಟೆಗೆ ರಾಜಕೀಯ ಸುದ್ದಿಗಳ ಕಂಪ್ಲೀಟ್ ರೌಂಡ್ ಅಪ್ ಅನ್ನ ಪಕ್ಕಾ ಪಾಲಿಟಿಕ್ಸ್ ವಿಶೇಷ ಬುಲೆಟಿನ್ ನಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮಗಾಗಿ, ಅದರಲ್ಲೂ ವಿಶೇಷವಾಗಿ ರಾಜಕೀಯ ಸುದ್ದಿಗಳ ಫಾಲೋ ಅಪ್ ಮಾಡುವಂತಹ ರಾಜಕೀಯ ಆಸಕ್ತಿ ಹೊಂದಿರುವ ವೀಕ್ಷಕರಿಗಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಪಾಲಿಟಿಕ್ಸ್ ಅಂದ್ರೆ ಕೇವಲ ಇಲ್ಲಿ ರಾಷ್ಟ್ರೀಯ ಮಟ್ಟದ ಅಥವಾ ರಾಜ್ಯ ಮಟ್ಟದ ರಾಜಕೀಯ ಸುದ್ದಿಗಳು ಮಾತ್ರವಲ್ಲ, ಇದರ ಜೊತೆಗೆ ರಾಜಕೀಯ ಕ್ಷೇತ್ರಗಳಲ್ಲಿ ನಡೆಯುವಂತಹ ವಿಶೇಷ ವಿದ್ಯಮಾನಗಳು, ಅದರಲ್ಲೂ ಗಾಸಿಪ್ಗಳು, ಹಾಗೆ ಲೋಕಲ್ ಲೆವೆಲ್ನಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ, ನಗರ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಆಗ್ತಾ ಇರುವ ರಾಜಕೀಯ ವಿದ್ಯಮಾನಗಳು, ಹೀಗೆ ಕಂಪ್ಲೀಟ್ ರಾಜಕೀಯ ಸುದ್ದಿ, ಅದರಲ್ಲೂ ದಿನದ ಅತ್ಯಂತ ಸೆನ್ಸೇಷನಲ್ ಅನಿಸುವಂತಹ ಸುದ್ದಿಗಳನ್ನ 4 ವಿಭಾಗದಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ದಿನದ ಅತ್ಯಂತ ದೊಡ್ಡ ರಾಜಕೀಯ ಸುದ್ದಿ, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿ, ಇದರ ಜೊತೆಗೆ ಲೋಕಲ್ ಮಾತು, ಲೋಕಲ್ ಪಾಲಿಟಿಕ್ಸ್ ನ ಸುದ್ದಿ, ಹಾಗೆ ರಾಜಕೀಯ ಕ್ಷೇತ್ರದಲ್ಲಿ ರಗಳೆ ಅಂತ ಅನಿಸ್ತಾ ಇರುವ ಗಾಸಿಪ್ ಸುದ್ದಿ, ಇದೆಲ್ಲವನ್ನ ಕೂಡ ಅರ್ಧ ಗಂಟೆಗಳ ಕಾಲ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಪಕ್ಕಾ ಪಾಲಿಟಿಕ್ಸ್ ನಲ್ಲಿ. ಇವತ್ತಿನಿಂದ ಮಿಸ್ ಮಾಡದೆ ನೋಡ್ತಾ ಇರಿ ಸಂಜೆ 4ಕ್ಕೆ ಪಕ್ಕಾ ಪಾಲಿಟಿಕ್ಸ್. ಹಾಗಾದ್ರೆ ಇವತ್ತಿನ ಅತಿ ದೊಡ್ಡ ರಾಜಕೀಯ ಸುದ್ದಿ ಯಾವುದು ಗಮನಿಸೋಣ. ದೊಡ್ಡ ಸುದ್ದಿಯಲ್ಲಿ ಗ್ಯಾರಂಟಿಗಳ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದ ಕೈ ಸರ್ಕಾರಕ್ಕೆ ಗ್ಯಾರಂಟಿ ಆ ಬಿಸಿ ಹಂತ ಹಂತಗಳಲ್ಲಿ ಸುಡೋದು ನಿಂತೇ ಇಲ್ವಾ ಅಂತ ಹೇಳಿ ಈಗಲೂ ಕೂಡ ಮತ್ತದೇ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಬ್ರೇಕಿಂಗ್. ರಾಜ್ಯದಲ್ಲಿ ಗ್ಯಾರಂಟಿಗಳ ಮೇಲೆ ಕಂಪ್ಲೀಟ್ ಫೋಕಸ್ ಇದೆಯಾ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ? ಈ ಗ್ಯಾರಂಟಿಗಳ ಫೋಕಸ್ ಇಂದಾಗಿ ರಾಜ್ಯ ಸರ್ಕಾರದ ಖಜಾನೆ ಕಾಸಿಲ್ಲದೆ ಕಂಗಾಲಾಗುವ ಪರಿಸ್ಥಿತಿಗೆ ಕಾಂಗ್ರೆಸ್ ಪಾಳಿಯವನ್ನ ತೆಗೆದುಕೊಂಡು ಹೋಗಿದೆಯಾ? ಅಕ್ಕಿ ಹಂಚಿಕೆ ವಿಚಾರ, ಪಂಚ ಗ್ಯಾರಂಟಿಗಳ ಪೈಕಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. 5 ಕೆಜಿ ಅಕ್ಕಿ ಬದಲಿಗೆ ಕಾಸು ಕೊಡ್ತೀವಿ ಅಂತ ಹೇಳಿದ್ರು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದ ಮೇಲೆ. ಒಂದ್ ಕಡೆ ಆ ಕಾಸು ಕೂಡ ಸಿಗ್ತಿಲ್ಲ ಅನ್ನೋ ಆರೋಪ, ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಿಲ್ಲ ಅಂತ ಆರೋಪ ಮಾಡ್ತಾ ಇದ್ದ ಕಾಂಗ್ರೆಸ್ ಪಾಳ್ಯಕ್ಕೆ ಇದೀಗ ಬಿಜೆಪಿ ತಿರುಗೇಟ್ ಕೊಡ್ತಾ ಇದೆ. ನಾವು ಅಕ್ಕಿ ಕೊಡ್ತೀವಿ ಅಂತ ಅಂದ್ರೂ ಕೂಡ ರಾಜ್ಯ ಸರ್ಕಾರ ಖರೀದಿ ಮಾಡಲಿಕ್ಕೆ ಸಿದ್ಧ ಇಲ್ಲ. ಯಾಕಂದ್ರೆ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಸರ್ಕಾರದ ಬಳಿಯಲ್ಲಿ ಅಕ್ಕಿ ಖರೀದಿ ಮಾಡ್ಲಿಕ್ಕೂ ಕೂಡ ಹಣ ಇಲ್ಲ. ಬಿಜೆಪಿಗರು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಕಿ ಉಗುಳ್ತಿದ್ದಾರೆ. ಅಲ್ಲಿಗೆ ಗ್ಯಾರಂಟಿ ಕಡೆಗೆ ಫೋಕಸ್ ಮಾಡಬೇಕು ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ಲಿಕ್ಕೆ ಸಿದ್ಧವಿದ್ರೂ ಕೂಡ ರಾಜ್ಯ ಸರ್ಕಾರಕ್ಕೆ ತನ್ನದೇ ಗ್ಯಾರಂಟಿಯನ್ನ ಜನರಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋ ಗಂಭೀರ ಆರೋಪ ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದ್ರು. ಇದಕ್ಕೆ ಮೂಲ ಕಾರಣವಾಗಿದ್ದು ನಿನ್ನೆ ಎಲ್ಲ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಮೋದಿ ಅಕ್ಕಿ ಅಂತ ಹೇಳಿ ಕೊಟ್ಟರು, ಆದ್ರೆ ಈಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಮೋದಿ ಅಕ್ಕಿ ಕೊಡಬೇಕು ಅಂತ ಹೇಳಿ ರಾಜ್ಯದ ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡಲಿಲ್ಲ. ಈಗ ಮೋದಿ ಅಕ್ಕಿನೂ ಇಲ್ಲ, ಗ್ಯಾರಂಟಿ ಅಕ್ಕಿನೂ ಇಲ್ಲ ಅಂತ ಹೇಳಿ ಬಿಜೆಪಿಗರ ವಿರುದ್ಧವಾಗಿ ಕಾಂಗ್ರೆಸ್ನವರು ಯಾವಾಗ ಸಿಡಿಯೋಕ್ ಪ್ರಾರಂಭ ಮಾಡಿದ್ರು ಬಂತು ಕೌಂಟರ್ ಬಿಜೆಪಿಯಿಂದ. ಕೇಳಿಸ್ಕೊಳ್ಳಿ ಪ್ರಹ್ಲಾದ್ ಜೋಶಿ ಅವರ ಕೌಂಟರ್ ರಿಯಾಕ್ಷನ್. ಎಲ್ಲದರಲ್ಲೂ ಕಲ್ಲು ಹುಡುಕುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಬಿಡಬೇಕು. ನೀವು 170 ರೂಪಾಯಿ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಿ? ಕಳೆದ 2 ತಿಂಗಳಿಂದ ನಿಮ್ಮ ಗೃಹಲಕ್ಷ್ಮಿ ಯಾಕೆ ಜಮಾ ಆಗಿಲ್ಲ? ವೃದ್ಧಾಪ್ಯ ವೇತನ ಯಾಕೆ ಜಮಾ ಆಗಿಲ್ಲ? ನೀವು ಯಾಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಏರಿಸಿದ್ರಿ? ನೀವು ಆವಾಗ 1 ರೂಪಾಯಿ ಬಿ ಜೆ ಪಿ ಸರ್ಕಾರದವರು ಜಾಸ್ತಿ ಮಾಡಿದ್ರು, ನೀವು ಅದಕ್ಕೆ ಎಜಿಟೇಷನ್ ಮಾಡಿದ್ರು. 3.5 ರೂಪಾಯಿ ಮಾಡಿದ್ರಿ. ನಿಮ್ಗೆ ನಾಚೆ ಆಗಲ್ಲ ನಿಮ್ಗೆ? ಎಲ್ಲದರಲ್ಲೂ ಕಲ್ಲು ಹುಡುಕುವಂಥ ಕೆಲಸವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು, ಮೊಸರಲ್ಲಿ ಕಲ್ಲು ಹುಡುಕುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಬಿಡಬೇಕು. ಕೇವಲ ಅನ್ನಭಾಗ್ಯದ ಕತೆ ಮಾತ್ರ ಅಲ್ಲ, ಪಂಚ ಗ್ಯಾರಂಟಿಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯ ಕಂಟಕಗಳು ಎದುರಾಗ್ತಿದ್ಯಾ ಅಂತ ಹೇಳಿ. ಅದರಲ್ಲೂ ಈ ಗ್ಯಾರಂಟಿಗಳ ಭರಾಟೆ ನಡುವೆ ಅಹಿಂದ ನಾಯಕ ಅಂತ ಹೇಳಿ ತನ್ನನ್ನು ತಾನು ಗುರುತಿಸಿಕೊಳ್ಳುವ ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ತಿದ್ದಾರಾ ಸರ್ಕಾರದ ಮುಖ್ಯ ಮಂತ್ರಿಗಳಾಗಿ, ಮುಖ್ಯ ಸಚಿವರಾಗಿ ಅನ್ನೋ ಅನುಮಾನ. ಈಗಷ್ಟೇ ನಿಮಗೆ ಗೊತ್ತಿದೆ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಆಗೋಯ್ತು. ಆ ಮೂಲಕ ಹಿಂದುಳಿದ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ಒಂದು ಗಂಭೀರ ಆರೋಪ ರಾಜ್ಯ ಸರ್ಕಾರದ ಮೇಲಿದೆ. ಇದರ ಜೊತೆಗೇನೆ SC ST ಸಮುದಾಯದವರಿಗೆ ಅಂತ ಹೇಳಿ ಮೀಸಲಿಡುವಂತಹ SC SP TSP ಹಣವನ್ನ ಕೂಡ ಇದೀಗ ಗ್ಯಾರಂಟಿ ಕಡೆಗೆ ಡೈವರ್ಟ್ ಮಾಡ್ತಿದ್ದಾರೆ. ಅಲ್ಲಿಗೆ ದಲಿತರಿಗೆ, ಹಿಂದುಳಿದವರಿಗೆ ಅಂತ ಮೀಸಲಿಡಬೇಕಾಗಿದ್ದ ಹಣವನ್ನ ಕೂಡ ತನ್ನ ಗ್ಯಾರಂಟಿ ಯೋಜನೆಗಳಿಗೇನೆ ಬಳಕೆ ಮಾಡ್ಕೊಳ್ತಾ ಇದೆ ರಾಜ್ಯ ಸರ್ಕಾರ. ಹಿಂದುಳಿದವರ ಉದ್ಧಾರ ನಿಜಕ್ಕೂ ಕೂಡ ಆಗತ್ತಾ ಹೀಗಾದ್ರೆ ಅನ್ನೋ ಪ್ರಶ್ನೆ
ರಾಜಕೀಯ ಪಡಸಾಲೆಯಲ್ಲಿ ವಿರೋಧ ಪಕ್ಷಕ್ಕೆ ಇದೀಗ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಈ SC ST TSP ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಯಾವ ರೀತಿ ವಿಂಗಡಿಸಿದೆ ಸರ್ಕಾರದೇ ಅಧಿಕೃತ ಮಾಹಿತಿ. ಇದನ್ನ ಹಿಂದುಳಿದ, ಅದರಲ್ಲೂ SC ST ಪಂಗಡಕ್ಕೆ ಸೇರಿದಂತಹ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಹಾಸ್ಟೆಲ್ ನಿರ್ಮಾಣಕ್ಕೆ, ಹಾಗೆ ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇದಕ್ಕಾಗಿ ಬಳಸಬೇಕಾಗಿತ್ತು. ಆದರೆ ಆ ಹಣದಲ್ಲೂ ಕೂಡ ಒಂದಷ್ಟು ಪಾಲನ್ನ ಗ್ಯಾರಂಟಿ ಕಡೆಗೆ ಡೈವರ್ಟ್ ಮಾಡಿದೆ ಸರ್ಕಾರ. ಆ ಲೆಕ್ಕವನ್ನು ನಾವು ಗಮನಿಸ್ತಾ ಹೋಗೋಣ. SC ST TSPಗೆ ಈ ಬಾರಿ ಮೀಸಲಿಟ್ಟಿದ್ದ ಒಟ್ಟು ಹಣ 39,121.46 ಕೋಟಿ. ನೆನ್ಪಿಟ್ಕೊಳ್ಳಿ ಈ ಅಮೌಂಟನ್ನು. ಆ ಪೈಕಿ ಗ್ಯಾರಂಟಿಗಳಿಗೆ ಬಳಕೆ ಆಗ್ತಾ ಇರೋದು 14,282 ಕೋಟಿ. 39,000 ಕೋಟಿ ಹಣದಲ್ಲಿ 14,282 ಕೋಟಿ ಹಣವನ್ನ ಗ್ಯಾರಂಟಿಗಳಿಗೆ ಡೈವರ್ಟ್ ಮಾಡಿದೆ ಸಿದ್ದು ಸರ್ಕಾರ. ಅದರಲ್ಲಿ ಶಕ್ತಿ ಯೋಜನೆ, ಮಹಿಳೆಯರ ಉಚಿತ ಪ್ರಯಾಣಕ್ಕೋಸ್ಕರ 1,451.45 ಕೋಟಿ ಹಣವನ್ನ ಮೀಸಲಿಟ್ಟಿದ್ರೆ, ಮುಂದಿನ ಗ್ಯಾರಂಟಿ ಗೃಹ ಜ್ಯೋತಿ, ಅದಕ್ಕೆ ಮುಂಚೆ ಅನ್ನಭಾಗ್ಯ ಗಮನಿಸ್ತಿದ್ದೀವಿ. ಅನ್ನಭಾಗ್ಯಕ್ಕೆ 2,187.59 ಕೋಟಿ ಹಣವನ್ನ ಮೀಸಲು ಇಡಲಾಗಿದೆ. ನೆಕ್ಸ್ಟ್ ಭಾಗ್ಯ ಗೃಹ ಜ್ಯೋತಿ ಅಂದ್ರೆ ಫ್ರೀಯಾಗಿ 200 ಯೂನಿಟ್ ವಿದ್ಯುತ್. ಇದರ ಜೊತೆಯಲ್ಲಿ 2,585.09 ಕೋಟಿ ಹಣವನ್ನ ಗೃಹ ಜ್ಯೋತಿ ಆ ಗ್ಯಾರಂಟಿಯನ್ನ ಪೂರ್ಣಗೊಳಿಸಲಿಕ್ಕೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇದು ST SC ಸಮುದಾಯಕ್ಕೆ ಸೇರುವ ಹಣ. ಅದರಲ್ಲೇನೆ ಗ್ಯಾರಂಟಿಗೆ ಅಡ್ಜಸ್ಟ್ಮೆಂಟ್. ಹಾಗೆ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಅಕೌಂಟ್, ಇನ್ನೂ ಕೆಲವರಿಗೆ ಬರ್ತಾ ಇಲ್ಲ, ಕಳೆದ 2 ತಿಂಗಳಿಂದ ಸ್ಟಾಪ್ ಆಗಿದೆ ಅನ್ನೋ ಆರೋಪದ ನಡುವೆನೆ SC ST TSP ಹಣದ 7,881.09 ಕೋಟಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಇದೀಗ ಡೈವರ್ಟ್ ಮಾಡಿದೆ. ಇದರ ಜೊತೆಗೆ ಕಡೆಯ ಗ್ಯಾರಂಟಿ ಯುವ ನಿಧಿಗೂ ಕೂಡ SC ST TSPಯ ಈ ಸಾಲಿನ 2024-25 ಸಾಲಿನ ಹಣವನ್ನ 175.50 ಕೋಟಿಯನ್ನ ಗ್ಯಾರಂಟಿ ಯೋಜನೆಗೆ, ಅದರಲ್ಲೂ ಯುವ ನಿಧಿ ಯೋಜನೆಗೆ ಮೀಸಲಿಟ್ಟಿದೆ. ಅಲ್ಲಿಗೆ SC STಗಳ ಉದ್ಧಾರ ಆಗುತ್ತಾ ಅನ್ನೋ ಪ್ರಶ್ನೆಯನ್ನ ವಿರೋಧ ಪಕ್ಷದ ಸದಸ್ಯರು ಕೇಳ್ತಿದ್ದಾರೆ. ಇಲ್ಲಿಗೆ ನಿಲ್ಲಿಲ್ಲ, ರೈತರ ಪರವಾಗಿ ನಾವು ನಿಲ್ತೀವಿ. ಬಿಜೆಪಿಯವರು ಕೇವಲ ಬಂಡವಾಳಶಾಹಿಗಳ ಪರವಾಗಿರುವಂತಹ ಪಕ್ಷ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದ ಕಾಂಗ್ರೆಸ್ ನಿಜಕ್ಕೂ ಕೂಡ ರೈತರ ಬಗ್ಗೆ ಕಾಳಜಿ ವಹಿಸ್ತಿದೆಯಾ ಇಲ್ಲ ಅನ್ನೋ ರೀತಿಯಲ್ಲಿದೆ ಮುಂದಿನ ಬ್ರೇಕಿಂಗ್. ರಾಜ್ಯದಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ರೈತರ ಸಂಖ್ಯೆ ಕಳೆದ 15 ತಿಂಗಳಲ್ಲಿ 1,000ವನ್ನ ದಾಟಿದೆ. ಸರ್ಕಾರಕ್ಕೆ ಇತ್ತ ಗ್ಯಾರಂಟಿ ಕೂಡ ಪೂರ್ಣಗೊಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತ ರೈತರ ಬದುಕಿಗೂ ಕೂಡ ವಾರಂಟಿ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ. ರೈತರ ಜೀವ ತೆಗಿತಾ ಇದೆ ಬರ. ಅದಾದ ನಂತರ ಇದೀಗ ಧಾರಾಕಾರ ಮಳೆ, ಬೆಳೆ ಹಾನಿ, ಸಾಲದ ಹೊರೆ, ಇಂಥ ಸಮಸ್ಯೆಗೆ ಸಿಲುಕಿ 2023ರ ಏಪ್ರಿಲ್ನಿಂದ 2024ರ ಜುಲೈವರೆಗೆ ಸರಣಿ ಆತ್ಮಹತ್ಯೆಗಳು ನಡೆದು ಹೋಗಿದೆ ರೈತರದ್ದು. ರಾಜ್ಯದಲ್ಲಿ ಈ ಅವಧಿಯಲ್ಲಿ ಅಂದರೆ ಕಳೆದ 15 ತಿಂಗಳ ಅವಧಿಯಲ್ಲಿ 1,182 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಯಾವ್ಯಾವ ಜಿಲ್ಲೆಯ ಪಾಲು ಎಷ್ಟು ಗಮನಿಸ್ತಾ ಹೋಗೋಣ. ಯಾವ ಜಿಲ್ಲೆಯಲ್ಲಿ ಎಷ್ಟು ರೈತರ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿದೆ ಅಂತ ಹೇಳಿ ಇದು ಸರ್ಕಾರವೇ ಇವತ್ತು ಬಿಡುಗಡೆ ಮಾಡಿರುವ ಡೇಟಾದ ಆಧಾರದ ಮೇಲೆ ಎಷ್ಟು ಆತ್ಮಹತ್ಯೆ ಸಂಭವಿಸಿದೆ, ಅದರಲ್ಲಿ ಎಷ್ಟು ಮಂದಿಗೆ ಸರ್ಕಾರದ ಕಡೆಯಿಂದ ಪರಿಹಾರವನ್ನು ಕೊಡಬಹುದು ಅನ್ನೋ ವಿಚಾರಕ್ಕೆ ನಂಬರ್ಸ್ ಅನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಅದರ ಆಧಾರದ ಮೇಲೆ ಬೆಳಗಾವಿಯಲ್ಲಿ ಅತಿ ಹೆಚ್ಚು 122 ರೈತರು ಕಳೆದ 15 ತಿಂಗಳ ಅವಧಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ರೈತರಿಗೆ ಪರಿಹಾರ ಕೊಡಲಿಕ್ಕೆ ಸರ್ಕಾರದ ಬಳಿಯಲ್ಲಿ ಹಣ ಉಳಿದಿದೆಯಾ? ಗ್ಯಾರಂಟಿ ಭರಾಟೆಯ ನಡುವೆ ವಿರೋಧ ಪಕ್ಷದ ಪ್ರಶ್ನೆ ಇದು. ಹಾವೇರಿಯಲ್ಲಿ 120 ರೈತರು ಆತ್ಮಹತ್ಯೆಗೆ ಶರಣಾಗಿದ್ರೆ ಮುಂದುವರೆದು ಧಾರವಾಡದಲ್ಲಿ 101, ಧಾರವಾಡದ ಸಂಖ್ಯೆಯನ್ನು ತೋರಿಸಿ ಸ್ಕ್ರೀನ್ ಮೇಲೆ, ಧಾರವಾಡದಲ್ಲಿ 101 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋ ಮಾಹಿತಿ. ಇದೆಲ್ಲವೂ ಕೂಡ ಸರ್ಕಾರದ ಕಡೆಯಿಂದ ಬಿಡುಗಡೆಯಾಗಿರುವ ಅಧಿಕೃತ ಲೆಕ್ಕ. ಇನ್ನು ಚಿಕ್ಕಮಗಳೂರಿನಲ್ಲಿ 89 ಮಂದಿ ರೈತರು, ಹಾಗೆ ಮೈಸೂರು ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿ 74 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗ್ಯಾರಂಟಿಗಳು, ಚುನಾವಣಾ ಪ್ರಚಾರ, ಈ ಎಲ್ಲ ಭರಾಟೆಗಳ ನಡುವೆ ಕಳೆದ 15 ತಿಂಗಳಲ್ಲಿ ಮೈಸೂರಿನಲ್ಲೇ 74 ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮುಂದಿನ ಜಿಲ್ಲೆ ಕಲಬುರಗಿಯಲ್ಲಿ 69 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದರೆ, ಇತ್ತ ಯಾದಗಿರಿ ಅತ್ಯಂತ ಬರ ಪೀಡಿತ ಪ್ರದೇಶಗಳಲ್ಲಿ ಅತ್ಯಧಿಕ ತಾಲೂಕುಗಳು ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಗುರುತಿಸಿಕೊಂಡಿದ್ದು, ಅಂಥದ್ರಲ್ಲಿ ಯಾದಗಿರಿಯಲ್ಲಿ 68 ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕೇವಲ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರನಾ? ಮಲೆನಾಡು, ದಕ್ಷಿಣ ಭಾಗಗಳಲ್ಲಿ ಎಲ್ಲವೂ ಸುಭೀಕ್ಷವಾಗಿತ್ತ ಅಂದರೆ ಆ ಲೆಕ್ಕ ಕೂಡ ಸಿಗ್ತಾ ಇದೆ. ಶಿವಮೊಗ್ಗ, ಮಲೆನಾಡು ಭಾಗ
ಮಲೆನಾಡಿನ ಶಿವಮೊಗ್ಗದಲ್ಲಿ 66 ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಹಾಗೆ ಕಡೆಯದಾಗಿ ವಿಜಯಪುರದಲ್ಲಿ 57. ಕೇವಲ ಆಯ್ದ ಜಿಲ್ಲೆಗಳ ಸಂಖ್ಯೆಯನ್ನ ಮಾತ್ರ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. 1,000ಕ್ಕೂ ಅಧಿಕ ಮಂದಿ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸರ್ಕಾರದಿಂದ ಪರಿಹಾರವನ್ನ ನೀಡಬೇಕು. ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ, ವಾರ್ನ್ ಮಾಡಿದ್ದಾರೆ. ಅತಿ ಶೀಘ್ರದಲ್ಲೇ ಪರಿಹಾರವನ್ನ ನೀಡಬೇಕು, ಯಾವುದೇ ಕಾರಣಕ್ಕೂ ವಿಳಂಬ ಆಗಬಾರ್ದು ಅಂತ ಹೇಳಿ. ಸಿಗುತ್ತಾ? ವಿರೋಧ ಪಕ್ಷಗಳು ಇದನ್ನೇ ಕಾಯ್ತಾ ಕೂತಿವೆ. ಗ್ಯಾರಂಟಿಗಳ ನಡುವೆ ಖಜಾನೆ ಖಾಲಿ ಮಾಡಿಕೊಂಡು ಬಡ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸುತ್ತಾ ಗ್ಯಾರಂಟಿಗಳು ಅನ್ನೋ ಪ್ರಶ್ನೆ. ಇದಕ್ಕೆ ಸರ್ಕಾರ ಯಾವ ರೀತಿ ಉತ್ತರ ಕೊಡುತ್ತೆ ಕಾದ್ ನೋಡೋಣ. ಇನ್ನು ಪಕ್ಕಾ ಪಾಲಿಟಿಕ್ಸ್ನಲ್ಲಿ ಮುಂದಿನದ್ದು